ಮುತ್ತೂಟ್ ಫೈನಾನ್ಸ್ನಿಂದ ಮಹಿಳೆಗೆ ವಂಚನೆ ಆರೋಪ. ಅಡವಿಟ್ಟಿದ್ದ ಚಿನ್ನಾಭರಣ ಸಿಬ್ಬಂದಿಯಿಂದಲೇ ದುರ್ಬಳಕೆ ಆಗಿದೆ. ಹಣ ಕಟ್ಟಿ ಒಡವೆ ಬಿಡಿಸಿಕೊಳ್ಳಲು ಬಂದಾಗ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮುತ್ತೂಟ್ ಫೈನಾನ್ಸ್ ಇದರಿಂದ ಮಹಿಳೆಗೆ ವಂಚನೆ ಆಗಿರೋದು. ಅಡ ಇಟ್ಟಿದ್ದ ಚಿನ್ನಾಭರಣ ಸಿಬ್ಬಂದಿಯೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಣ ಕಟ್ಟಿ ಒಡವೆ ಬಿಡಿಸ್ಕೊಳ್ಬೇಕು ಅಂತ ಹೋದಾಗ ಆ ಒಡವೆನ ಕೊಡ್ತಾ ಇಲ್ಲ ಇವರು. ಚನ್ನರಾಯಪಟ್ಟಣದಲ್ಲಿರೋ ಮುತ್ತೂಟ್ ಫೈನಾನ್ಸ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ನಲ್ಲಿ 67 ಗ್ರಾಂ ಚಿನ್ನ ಅಡ ಇಟ್ಟು 2 ಲಕ್ಷ ಸಾಲ ಪಡ್ಕೊಂಡಿದ್ರು ಮಹಿಳೆ. ಚನ್ನರಾಯಪಟ್ಟಣದ ಅವ್ವೇರಹಳ್ಳಿ ಗ್ರಾಮದ ಮಹಿಳೆ ಗೀತಾ ಅವರು ಪ್ರತಿ ತಿಂಗಳು ಸರಿಯಾಗಿ ಬಡ್ಡಿ ಪಾವತಿಸಿದ್ರು ವಂಚನೆಯನ್ನ ಮಾಡಿದ್ದಾರೆ ಎಂದು ಒಡವೆ ಬಿಡಿಸಿಕೊಳ್ಳಲು ಬಂದಿದ್ದ ವೇಳೆ ಇಲ್ಲ ಅಂತ ಇದ್ದಾರೆ ಸಿಬ್ಬಂದಿ. ಹಣ ಕಟ್ಟಲು ಅವಧಿ ಮೀರಿದ್ರಿಂದ ಹರಾಜು ಮಾಡಲಾಗಿದೆ ಅಂತ ಇದ್ದಾರೆ ಸಿಬ್ಬಂದಿ. ನೋಟಿಸ್ ನೀಡಲು ಇನ್ನು 6 ತಿಂಗಳು ಸಮಯ ಇದ್ರೂ ಮುಂಚೆಯೇ ಹರಾಜು ಮಾಡಲಾಗಿದೆ. ಸಂಸ್ಥೆ ಇದು. ಆದ್ರಿಂದ ನಾವು ಇವತ್ತು ನಾವ್ ಹೇಳಿದ ತರ ಅವ್ರೊಂದು ವಾರ ಟೈಮ್ ಕೇಳ್ತಾರಲ್ಲ, ಆ ಟೈಮ್ಗೆ ಲೆಟರ್ ಕೊಟ್ರೆ ನಾವು ಒಪ್ಕೋತೀವಿ, ಇಲ್ಲ ಅಂದ್ರೆ ನಾವು ಚಳವಳಿನ ಮುಂದುವರಿಸ್ತೀವಿ. ಒಡವೆ ಇಟ್ಟಿದ್ದು 67 ಗ್ರಾಮು. ಒಡವೆ ಬಿಡ್ಸಕ್ ಬಂದಾಗ ಒಡವೆ ಇಲ್ಲ ಅಂತ ಹೇಳ್ತಿದ್ದಾರೆ. 1 ತಿಂಗಳಿಂದ ಬಂದಿದ್ದೀವಿ, ಎದುರಿಸ್ ಕಳ್ಸಿದ್ರು. ರೈತರ ಸಂಘದ ಕಡೆಯಿಂದ ಬಂದು 3 ದಿವಸ ಆಗೈತೆ ಕೂತ್ಕೊಂಡು ಯಾವುದೇ ಪರಿಹಾರನೂ ಮಾಡ್ಕೊಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿ. ಒಡವೆ ಇಟ್ಟಿದ್ದು 67 ಗ್ರಾಮು. ಒಡವೆ ಬಿಡ್ಸಕ್ ಬಂದಾಗ ಒಡವೆ ಇಲ್ಲ ಅಂತ ಹೇಳ್ತಿದ್ದಾರೆ. 1 ತಿಂಗಳಿಂದ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಮುತ್ತೂಟ್ ಮಿನಿ ಫೈನಾನ್ಸ್ ಅಂತ ಒಂದು ದರೋಡೆ ಕೋರದ ಸಂಸ್ಥೆ. ಇವರು ಮೊದಲು ಇಟ್ಕೋಬೇಕಾದ್ರೆ, ನೀವು ಬಿಡ್ಸ್ಕೋಬೇಕಾದ್ರೆ 3 ನಿಮಿಷದಲ್ಲೇ ಒಡವೆನ ಬಿಡ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಬರೀ ಸುಳ್ಳು. ಇವರು ಮತ್ತೆ ಇಟ್ಕೊಳ್ಳುವಾಗ 1.5% ಅಂತ ಹೇಳ್ತಾರೆ. 3 ತಿಂಗಳು ಕಟ್ತಾ ಹೋದ್ರೆ ಮತ್ತೆ ಫೈನ್ ಹೋದ್ಮೇಲೆ 3% ಆಗುತ್ತೆ. ಈಗ ನಾವು 20 ಲಕ್ಷ ರೂಪಾಯಿ ಒಡವೆನ ಈ ಹೆಣ್ಣು ಮಗು ಇಟ್ಟಿದೆ. ಈ ಹೆಣ್ಣು ಮಗು 2 ಲಕ್ಷ ರೂಪಾಯಿ ಇಟ್ಟಿದೆ. ಈ ಒಡವೆನ ಇಲ್ಲಿ ಇರೋ ನೌಕರರು ಏನ್ ಮಾಡಿದ್ದಾರೆ ಅಂದ್ರೆ, ಆ ಒಡವೆನ ಅವರ ಕಷ್ಟಕ್ಕೋಸ್ಕರ ಬೇರೆ ಕಡೆ ಅಡ ಇಟ್ಟಿದ್ದಾರೆ. ಅವರು ಬರ್ತಾ ಇಲ್ಲ. ಅವರು ಬಿಡ್ಸ್ಕೊಂಡ್ಬಿಡಕ್ಕೆ ಅವ್ರು ಟೈಮ್ ಕೇಳ್ತಿದ್ದಾರೆ. ಈಗ ಲಾಯರು, ಇದ್ರ ಮೇಲ್ಪಟ್ಟರು ಇನ್ನೊಬ್ರು ಮ್ಯಾನೇಜರು, ಅದ್ರ ಮೇಲ್ಪಟ್ಟರು ಮ್ಯಾನೇಜರು, ಅದ್ರ ಮೇಲ್ಪಟ್ಟರು ಮ್ಯಾನೇಜರು, ಇವರು 1 ವಾರ ಟೈಮ್ ಕೇಳ್ತಾ ಇದ್ದಾರೆ. ನಾವು ಇದಾಗ್ಲೇ 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ಇವರು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಾ ಇಲ್ಲ. ನಾವು ಈಗಾಗ್ಲೇ 4 ಜನ ಬಂದಿದ್ದಾರೆ. ನಮ್ಮ ಮಾತ್ರ ಇಲ್ಲ, ನಾವೆಲ್ಲ ಸ್ಟ್ರೈಕ್ ಮಾಡೋದು 4 ಜನ ಬಂದಿದ್ದಾರೆ. ಅವ್ರು 4 ಜನನು ಈಗ ಒಡವೆ ಕೊಡಿ ಅಂತಂದ್ರೆ ದುಡ್ಡು ತಂದಿದ್ದಾರೆ.